ಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಗುವಂತಿರ ಕುರುಕುಂಬಿನಿಯ ಸ್ವರ ಸಂಪನ್ನ ಕೀರ್ತಿ ಮಣಿಮುಕುಟ ವರ್ಧನಗೆ ಪುರೋಧರ ನಿಪುಣ ನಿರ್ಜರ ದುಶಾಸನಾದಿಗಳಿರೋ ಎಣೆಯಿ ಹರೆಯನಗೆ ಪುರಸಿಂಧೂತನಯ ಗುರುವಂತ್ಯ ವಿನಯ ಮಾವ ಸಾಟಿರುವರೆಯನ್ ಸಾಟಿರುವರೆ 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 ಕುಂಕುಲ ಸಿಂಹಾಸನದಿ ಚರಮ ಬಿಡದೆ ಸೌರ್ಯದಿಯೇ ಕೈ ಕೊಡದೆ ಎನಿಸಿಕೋ ಕುಂಕುಲ ಸಿಂಹಾಸನದಿ ಚರಮ ಬಿಡದೆ ಸೌರ್ಯದಿಯೇ ಕೈ ಕೊಡದೆ ಎನಿಸಿಕೋ ಸಾಟಿರುವರೆ ಸಾಟಿರುವರೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವಂತೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವಂತೆ ಅನುಜ ಶಾಸನ ಅಮರನ್ನು ವಧಿಸದಿರುವನೆ ಈಗಿರುವಲ್ಲಿ ಮಾವ ಸಾಟಿ ಇರುವರೆಯ ನನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆಯ ನನಗೆ ಸರಿ ಸಾಟಿ ಇರುವರೆ ಕುರುಕುಲ ಸಿಂಹಾಸನದಿ ಚರಮ ಬಿಡದೆ ಸೌರ್ಯದಿಯೇ ಕೈ ಕೊಡದೆ ಎನಿಸಿಕೋ ಸಿಂಹಾಸನದಿ ಚರಮ ಬಿಡದೆ ಸೌರ್ಯದಿಯೇ ಕೈ ಕೊಡದೆ ಎನಿಸಿಕೋ ಸಾಟಿ ಇರುವರೆಯ ನನಗೆ ಸಾಟಿ ಇರುವರೆ ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಹೇಡಿ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಬರುವಂತೆ ಅರಣ್ಯದಲ್ಲಿ ಅನಾಗರಿಕರಿಂದ ವಾಸ ಮಾಡಿಕೊಂಡಿದ್ದವರ ಹಟ್ಟಹಾಸ ಎಷ್ಟರ ಮೆಟ್ಟಿಗೆ ಹೆಚ್ಚಿರುವುದೆಂಬುದನ್ನು ನೋಡಿದಿರಾ? ದುರ್ಯೋಧನ ಪಾಂಡವರಿಗೆ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ಆತ ಏನು ಹೇಳಿದಿರಿ? ಯುದ್ಧವೇ ಯುದ್ಧ, ಅದರ ಸಲುವಾಗಿ ನಾನೆಂದಿಗೂ ಶತಸಿದ್ಧ. ಯುದ್ಧದ ಸಲುವಾಗಿ ಈ ದುರ್ಯೋಧನನೆಂದಿಗೂ ದೀಕ್ಷಾಬದ್ಧ. ನನ್ನ ಬಳಿ 11 ಅಕ್ಷಾಯಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆ ಹಣ್ಣುಗಳಂತೆ ಅಚ್ಚುಗುಚ್ಚಾಗಿ ಹೋಗುವ. ಅದರ ಮಾತಂತಿರಲಿ ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞ ಕಾರ್ಯವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು ನಾನು ಮತ್ತೆ ನಮ್ಮ ಅಂಗರಾಜ ಕರ್ಣನಲ್ಲವೇ ಅಗ್ರಜ? ಪೂಜ್ಯರಾದ ದ್ರೋಣಗಳಿರುವರಲ್ಲಿ ಅವರ ಮುಂದೆ ಬೆಳೆದಿರುವುದು ನಮಗೆ ಆ ವಿಚಾರವು ಕೌರವೇಶ್ವರ. ಜಯ ಜಯ ಯದುಪತಿ, ಜಯ ಜಯ ಶ್ರೀಕೃಷ್ಣ. ಪುರುಷೋತ್ತಮನು ಬರುತ್ತಿರುವನು. ಯಾರು? ಪುರುಷೋತ್ತಮನೇ. ಅವನಲ್ಲಿಗ ಪುರುಷೋತ್ತಮ, ಅವನಾರಿಗ ಪುರುಷೋತ್ತಮ. ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನೇ. ಬಂದವನು ನನ್ನ ಮನೆಗೆ ನೇರವಾಗಿ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಅವನ ಹುಟ್ಟುಗುಣ ಎಲ್ಲಿಗೆ ತಾನೇ ಹೋದಿತ್ತು? ದುರ್ಯೋಧನ,
ಆ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ರಾಜ್ಯವನ್ನು ಕೊಡುವಂತೆ ಕೇಳಲು ಆ ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರ ಬರುತ್ತಿಲ್ಲವಲ್ಲ? ಯಾರು ಮಾತನಾಡುತ್ತಿರುವುದು? ಓಹೋ, ದಾಸಿ ಪುತ್ರ ವಿದುರ ಪಾಂಡವರಿಗೆ 10 ರಾಜ್ಯವನ್ನು ಕೊಡಬೇಕು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಸಾಕು, ಬಾರಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ, ಇಲ್ಲ ನ್ಯಾಯಕ್ಕೆ ಸರ್ವರೋ ಅಧೀನರೋ ಯೋಚಿಸಿ ನೋಡು. ರೋಗಿಗೆ ಅಪತ್ಯವು ರುಚಿಸದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸನ್ನಿಹಿತವಾಗಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿ ತೋರುತ್ತಿರುವುದು. ಸಭೆಯೊಳಗಿಂದ ಸಭೆಯೊಳಗಿಂದ ಸಕಲ ವೀರರಿಂದ ಪರಿವೃತನಾದ ಈ ದುರ್ಯೋಧನನಿಗೆ ಓರ್ವ ದಾಸಿ ಪುತ್ರ ನೀತಿ ವಚನ ಅನವಶ್ಯಕ. ಸಹೋದರ ಗ್ರಜ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಹರಡುತ್ತಿರುವನು. ಕೂಡಲೇ ಈ ವಿದುರನನ್ನು ಸಭೆಯಿಂದ ಆಚೆಗೆ ಹೊರದೂಡಿಬಿಡು. ಈಗಲೇ ರಾಜಸಭೆಯನ್ನು ಬಿಟ್ಟು ಅರ್ಥವಾದಿತು. ಎಚ್ಚರ! ಕಡಿ ದಟ್ಟುವೆ, ಕಡಿ ದಟ್ಟುವೆ, ಕಡಿ ದಟ್ಟುವೆ, ಕಡಿ ದಟ್ಟುವೆ, ಕಡಿ ದಟ್ಟುವೆ, ಕಡಿ ದಟ್ಟುವೆ. ಪರಪರ ಕೆಳಕರ ಬಡವರಿಲ್ಲ, ಪರಪರ ಕೆಳಕರ ಬಡವರಿಲ್ಲ. ಕಡಿ ದಟ್ಟುವೆ, ಕಡಿ ದಟ್ಟುವೆ, ಕಡಿ ದಟ್ಟುವೆ. ಎಲ್ಲವೋ ವಿದುರ, ಹಿರಿಯನೋ ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ನೀನು ನಮ್ಮ ದುರ್ಯೋಧನನ ವಿರುದ್ಧ ಮಾತನಾಡುವಷ್ಟು ಸತ್ಕೊಂಟಾಯಿತೆ. ಈಗಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಈ ನನ್ನ ಗದೆಯಿಂದ ನಿನ್ನ ಬುರುಡೆಯನ್ನು ಬಿಚ್ಚಿ ಬಿಡುವೆ. ಎಚ್ಚರ!
ಬಲೆ ಬಲೆ ಸಿಂಧುರಾಜ. ಅದೇ ಸಹೋದರ. ಸುಯೋಧನ, ನನ್ನನ್ನು ಸಭೆಯಿಂದ ಹೊರದೂಡಿಸುವಷ್ಟು ಸಾಮರ್ಥ್ಯ ಉಂಟಾಯಿತು ನಿನಗೆ. ಕೆಡುವವರನ್ನು ನೋಡಿದಾಗ ನೀತಿಯನ್ನು ಹೇಳಬೇಕೆಂಬುದು ನಮ್ಮ ಇಚ್ಛೆ, ಕರ್ತವ್ಯವಾಗಿರುವುದು. ಛೀ ಪಾಪಿ, ಆ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆ ಸೇದಿ ಹೋಗಬಾರದೆ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಪ್ರಮಾದವಾಯಿತು. ದುರ್ಯೋಧನ, ವಿದುರನನ್ನು ಅಪಸ್ಯಕ್ಕೆ ಈಡು ಮಾಡಿ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ ದುರ್ಯೋಧನ. ಕರ್ಣ, ದುರ್ಯೋಧನ, ಆರ್ತನ ಶಿರವಂ ಧರಣಿಗೆ ಉರುಳುಪೆನೆನುತ ಆರ್ತನ ಶಿರವಂ ಧರಣಿಗೆ ಉರುಳುಪೆನೆನುತ ಮಹೇಶ್ವರ ಕುವರನಂ ಮೆಚ್ಚಿಸಿ ವರಚಾಪವನಾಂತರಿನಗೆ ಸಮಾನರಾರಿ ಹರೈ ಕರ್ಣ ಕರ್ಣ ಕರ್ಣ, ದುರ್ಯೋಧನ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಹೆದರಬೇಯ. ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈಗ ಈತನ ಬಿಲ್ಲಿನಿಂದ ಆಗತಕ್ಕದ್ದಾದರೂ ಏನಿದೆ? ಇಂತಹ ಸಾವಿರಾರು ಬಿಲ್ಲುಗಳು ನಮ್ಮ ಶಸ್ತ್ರಾಗಾರದಲ್ಲಿ ಸಾವಿರಾರು ತುಕ್ಕು ಹಿಡಿದು ಹೋಗಿವೆ. ಅದರ ಮಾತಂತಿರಲಿ. ಸಹೋದರ ಗ್ರಜ, ಈಗ ಎಲ್ಲರೂ ಕೇಳಿರಿ. ಧೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಸಭೆಯಲ್ಲಿ ಎದ್ದು ನಿಂತು ಯಾರಾದರೂ ಗೌರವಿಸಿದ್ದೇ ಆದರೆ ಅಂತವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರ ಹೋಗಬೇಕಾದೀತು. ಎಚ್ಚರ. ಸಹೋದರ ಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಈಗ ಅದರ ಅವಶ್ಯಕತೆ ಏನಿರುವುದು ಅಗ್ರಜ? ಸಹೋದರ, ಅಂದು ನಾನು ದ್ವಾರಕೆಗೆ ಹೋದಾಗ ಆ ಕಳ್ಳ ಕಪಟಿ ಕೃಷ್ಣನು ಹಗಲಿನಲ್ಲಿಯೇ ನಿದ್ರಿಸುವಂತೆ ನಟಿಸಿ ನನ್ನನ್ನು ಬಹಳ ಕಾಲ ಕಾಯಿಸಿದನು. ಇಂದು ಅವನು ನನ್ನ ರಾಜಸಭೆಗೆ ಬಂದಾಗ ಆ ಸೇಡನ್ನು ನಾನು ಈಗ ಇಲ್ಲಿ ತೀರಿಸಿಕೊಳ್ಳನು. ಕೊಡು ಸಹೋದರ.
ದುರ್ಯೋಧನ, ದುರ್ಯೋಧನ, ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ದುರ್ಯೋಧನನು ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಉರುಳಿ ಬಂದನೋ ಕಾಣೆನಲ್ಲ. ನಿನ್ನ ತಂತ್ರ ಮಂತ್ರಗಳೆಲ್ಲವೂ ಪೌರವೇಶ್ವರ ಮುಂದೆ ಧೂಳಿಪಟ ಧೂಳಿಪಟ. ದುರ್ಯೋಧನ, ದೂತನಾಗಿ ಬಂದಿರುವ ನನಗೆ ನೀನು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ನೋಡಿದನಷ್ಟೇ. ಅದು ಅಲ್ಲದೆ ಪ್ರತಿದಿನವೂ ನಾನು ಭೂತಾಯಿಗೆ ನಮಸ್ಕರಿಸಿದ್ದನು, ಅಂತೆಯೇ ಇಂದು ನಮಸ್ಕರಿಸಿದನು. ನೀನಾಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ಬಂದದ್ದಾಯಿತು ಪಾಂಡವರ ರಾಯಭಾರಿ, ಈ ಪೀಠದಲ್ಲಿ ಕುಳಿತುಕೋ. ಹಾಗೆ ಹಾಗೆ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲುಪ್ರಿಯ ಅಲ್ಲವೇ? ಇರಬಹುದು, ಇರಬಹುದು, ಏನೋ ಇದ್ದೇ ಇದೆ. ದಿನವಿಡೀ ನಿನ್ನರಮನೆ ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ಬೇಸತ್ತಿರುವ ನಿನಗೆ ಇಂದು ನನ್ನರಮನೆ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡು. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮರಮನೆ ರಾಜ ನರ್ತಕಿಯರನ್ನು ಬರಮಾಡು. ಯಾರಲ್ಲಿ? ಏನಪ್ಪ? ಅರಮನೆ ರಾಜ ನರ್ತಕಿಯರನ್ನು ಬರಮಾಡಿ. ಆಗಬಹುದು ಮಹಾಪ್ರಭು, ಬಂದು ನಿಂತಿರುವರು, ಈಗ ಬರುತ್ತಿದ್ದಾರೆ. కరుణాళు గురు భూపరాజేశ్వర కురువంశ కుల తిలక మకుటేశ్వర ధీర కురువంశ కుల తిలక మకుటేశ్వర ధీర కరుణాళు గురు భూపరాజేశ్వర ರಿಪುಭಯಕರಂ ರೂಪಮನೋಹರಂ ಚಾಪವಿಜಯಬಲ್ಲ ಕರ್ಣನ ಪರಮಾಪ್ತ ರಿಪುಭಯಕರ ರೂಪಮನೋಹರ ಚಾಪವಿಜಯಬಲ್ಲ ಕರ್ಣನ ಪರಮಾಪ್ತ ರಿಪುಭಯಕರ ರೂಪಮನೋಹರ ಚಾಪವಿಜಯಬಲ್ಲ ಕರ್ಣನ ಪರಮಾಪ್ತ
ಶಾಪವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಸೋದರ ಮಾವನ ಹಿತದಿ ಚತುರ ನಮ್ಮ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಲವ ಲವ ಈ ಜಗಮಲ್ಲ ಎಲ್ಲವ ಬಲ್ಲವ 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 ಈ ಜಗಮಲ್ಲ ಕರುಣಾಳು ಗುರು ಭೂಪರಾಜೇಶ್ವರ ಹೊರಗಿನದು ಗುರು ಪಂಚ ಕುಲತಿಲ ಮಹೇಶ್ವರಾಧೀರ ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ ಕರುಣಾಳು ಗುರು ಭೂಪರಾಜೇಶ್ವರ ನೀಲವರ್ಣಧಾರೆ ಈ ಚೆಲುವ ನೀಲವರ್ಣಧಾರೆ ಈ ಚೆಲುವ ಕೊಳಲನಾ ಆದದಿ ಕೊಳಲನಾ ಆದದಿ
ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೃಷ್ಣ ಕೃಷ್ಣ ಇದೋ ನರ್ತಕಿಯರ ನಮನಗಳು ಕೃಷ್ಣ ಇದೋ ನರ್ತಕಿಯರ ಮತ್ತೊಂದು ಸಾರಿ ನಮನಗಳು ನಮನಗಳು ನರ್ತಕಿಯರೇ, ನನ್ನ ರಮನೆಯಲ್ಲಿ ಕೃಷ್ಣನ ಗುಣಗಾನ ಮತ್ತೊಮ್ಮೆ ಹೇಳಿ. ಸೂಲಕ್ಕೇರಿಸಿಬಿಟ್ಟೇನು? ಕ್ಷಮಿಸಿ ಎಚ್ಚರ. ಕ್ಷಮಿಸಿ ಮಹಾಪ್ರಭು. ತಕದಿಮಿ ತಕ ಜೇನು ತಕದಿಮಿ ತಕ ಜೇನು ತಕದಿಮಿ ತಕ ಜೇನು ತಕದಿಮಿ ಜೇನು ತಕದಿಮಿ ಆಡಿ ತಕದಿ ಬಲೆ ಬಲೆ ನರ್ತಕಿಯರೇ, ಆಡ್ಬೇಕು. ತಕದಿಮಿ ತಕ ಜೇನು ತಕದಿಮಿ ತಕ ಜೇನು ತಕದಿಮಿ ತಕ ಜೇನು ತಕದಿಮಿ ತಕ ತಕದಿಮಿ ತಕ ಜೇನು ತಕದಿಮಿ ತಕ ಜೇನು ತಕದಿಮಿ ತಕ ತಕದಿನ ತಾಂ ತಕದಿನ ತಾಂ ತಕದಿನ ತಾಂ ತಕದಿಮಿ ತಕ ಜೇನು 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 ತಕದಿಮಿ ತಕ ತಕದಿನ ತಾಂ ತಕದಿನ ತಾಂ ತಕದಿನ ತಾಂ ತಕದಿಮಿ ತಕ ಜೇನು ತಕದಿಮಿ ತಕ ಜೇನು ತಕದಿಮಿ ತಕ ಜೇನು ತಕದಿಮಿ ತಕ ತಕದಿನ ತಾಂ ತಕದಿನ ತಾಂ ತಕದಿನ ತಾಂ ತಕದಿಮಿ ತಕ ಜೇನು 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 ತಕದಿಮಿ ತಕ ತಕದಿಮಿ ತಕ ಜೇನು ತಗಿಡ್ತಾಂ ತಗಿಡ್ತಾಂ ತಗದಿಮಿ ತಕ ಜೇನು ತಗದಿಮಿ ತಕ ಜೇನು ತಗದಿಮಿ ತಕ ಜೇನು ತಗಿಡ್ತಾಂ ತಗಿಡ್ತಾಂ ತಗದಿಮಿ ತಕ ಜೇನು ತಗಿಡ್ತಾಂ ತಗಿಡ್ತಾಂ ತಗದಿಮಿ ತಕ ಜೇನು ತಗಿಡ್ತಾಂ ತಗಿಡ್ತಾಂ ಬಲೆ ಬಲೆ ತಗಿಡ್ತಾಂ 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 ತಗದಿಮಿ ತಕ ಜೇನು ತಗದಿಮಿ ತಕ ಜೇನು ತಗಡ್ತಕ್ಕ ತಕ ಜೇನು ತೊಂಗಡ್ತಕ್ಕ ತಕ ಜೇನು ನಗಡ್ತಕ್ಕ ತಕ ಜೇನು ತಾಂ 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 ತಗದಿಮಿ ತಕ ಜೇನು ತಗದಿಮಿ ತಕ ಜೇನು ತಗಡ್ತಕ್ಕ ತಕ ಜೇನು ತೊಂಗಡ್ತಕ್ಕ ತಕ ಜೇನು ತಗಡ್ತಕ್ಕ ತಕ ಜೇನು ತಗದಿಮಿ ತಕ ತಗದಿಮಿ ತಕ ಜೇನು ತಗದಿಮಿ ತಕ ಜೇನು ತಗದಿಮಿ ತಕ ಜೇನು ತಗದಿ ತಜ್ಜಂ ತಗಜಂ ತಗಿತಜಂ ತದಿಗಿನ್ನತ ತದಿಗಿನ್ನತ ತದಿಗಿನ್ನಕ ತಜ್ಜಂ ತಗಜಂ ತಗಿತಜಂ ತದಿಗಿನ್ನತ ತದಿಗಿನ್ನತ ತದಿಗಿನ್ನಕ ತಜ್ಜಂ ತಗಜಂ ತಗಿತಜಂ ತದಿಗಿನ್ನತ 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 ತಗದಿಮಿ ತಕ ಜೇನು ತಗದಿಮಿ ಜೇನು ತಗದಿಮಿ ತಕ ಜೇನು ತಂಗಡದಕ ತಕ ಜೇನು ತಂಗಡದಕ ತಕ ತಗದಿಮಿ ತಕ ಜೇನು ತಗದಿಮಿ ತಕ ಜೇನು ತಗದಿಮಿ ತದಿತ್ತ ತಗದಿತ್ತ ತಗದಿಗು ತದಿತ್ತಾಂಗ ತ ದಿ ಗಿ ನ ತು ತದಿಗಿನ್ನತ 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 ಬಗಿನಪ ಪಗಬಗಿನಪ ಪಗಪಿಗ ಬಗಿನಪ ಅಪ ಕಿ ಇನ್ನ ಅಪ ಅವ ಕಿ ನಪ ಪಗಬಗಿನ 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 ಬಗಿನಪ ಪಗಬಗಿನಪ ಪಗಪಿಗ ಬಗಿನಪ ಅಪ ಕಿ ನ ಪ ಅಪ ಕಿ ನ ಪ ಪಗಬಗಿನ 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 ತಕ ಜೇನು ತಗದಿಮಿ ತಕ ಜೇನು ತಗದಿಮಿ ತಕ ಜೇನು ತಗದಿಮಿ ಕನ್ನತ ಪೋರೆ ಕಾನತ ಮಟ್ಟೆ ಥದಿ ಬೋರ ತಿರ ಥಗಿನ ತದಿಗಿನ ಥದಿ ಬೋರ ತಿರ ಥಗಿನ ತದಿಗಿನ ಥದಿ ಬೋರ ತಿರ ಥಗಿನ ತದಿಗಿನ ತಗದಿಮಿ ತಕ ಜೇನು ತಗದಿಮಿ ತಕ ಜೇನು ತಗದಿಮಿ ತಕ ಜೇನು ತಗದಿಮಿ ಕನ್ನಿ ಮಾರುತಿ ಕುಣಿಯುತ್ತ ಬಾರೋ ತಕ ತಕ ಬಾರೋ ಕುಣಿಯುತ್ತ ಬಾರ ಕನ್ನಿ ಮಾರುತಿ ಕುಣಿಯುತ್ತ ಬಾರೋ ತಕ ತಕ ಬಾರೋ ಕುಣಿಯುತ್ತ ಬಾರ ತಗದಿಮಿ ತಕ ಜೇನು ತಗದಿಮಿ ಜೇನು ತಗದಿಮಿ ತಕ ಜೇನು ತಗದಿಮಿ ತಾಕುತ ಜಂ ತರಿಧಾಂ ತಜಂ ತರಿಧಾಂ ತದಿಗಿನ ತಾ ದಿ ಗಿ ಅತೋ ತದಿಗಿ
ಗಿಣ್ಣಾತ್ ತದಿಗಿಣ್ಣತಂ 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 ತತಕುತ ಜಂತರಿತ ತಜಂತರಿತ ತದಿಗಿಣ್ಣಕಂ ತಾ ದಿ ಗಿ ನ ತ ತದಿಗಿಣ್ಣ ತದಿಗಿಣ್ಣತಂ 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 ತತಕುತ ಜಂತರಿತ ತಜಂತರಿತಾಂ ತದಿಗಿಣ್ಣಕಂ ತಾ ದಿ ಗಿ ನ ತ ತದಿಗಿಣ್ಣಾತ್ ತದಿಗಿಣ್ಣತಂ 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 ಭೀಮನಿಗಿವನು ಕಡುಗೈರಿ ನಮ್ಮ ಅತ್ತಿನಪುರದ ದರದಾರಿ ಓ ಭೀಮನಿಗಿವನು ಕಡುಗೈರಿ ನಮ್ಮ ಅತ್ತಿನಪುರದ ದರದಾರಿ ಇವನಿಗೆ ಸರಿಸಾಟಿ ಇವನಿಗೆ ಸರಿಸಾಟಿ ಯಾರಿಗಲಿ ಇವನಿಗೆ ಸರಿಸಾಟಿ ಯಾರಿಗಲಿ ಇವನಿಗೆ ಸರಿಸಾಟಿ ಯಾರಿಗಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿ ನಾಳು ಗುರುಭೂಪರಾಜೇಶ್ವರ ಗುರುವಂಶ ಕುಲ ತಿಲಕ್ ಮಗುಟೇಶ್ವರಾಧಿ ಗುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರಾಧಿ ಕರುನಾಳು ಗುರುಭೂಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ಯಾರಲ್ಲಿ ರಾಜನರ್ತಕಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳಿಸಿ ಪ್ರಭು ಆಗಬಹುದು ಪ್ರಭು. ಕೃಷ್ಣ, ನರ್ತನವನ್ನು ನೋಡಿದ್ದಾಯ್ತಲ್ಲವೇ? ಇನ್ನು ನೀನು ಬಂದ ವಿಚಾರವನ್ನು ನಮ್ಮ ರಾಜಸಭೆಗೆ ತಿಳಿಸಬಹುದು. ತಿಳಿಸುವೆ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷಿಯರೇ, ಇಂದು ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಒಂದು ವೇಳೆ ಹಾಗೆ ಮಾಡದೆ ಹೋದರೆ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದೆ ಇರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಮಾತೃಮೂರ್ತಿಯನ್ನು ತೋರಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಲ್ಲಿ ನಿರ್ಧರಿಸಲ್ಪಡಬೇಕಾಗಿದೆ. ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯವಾದ ವಿಷಯಕ್ಕೆ ಬರುತ್ತೇನೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮ್ಮ ಭಾಗಕ್ಕಾಗಿ ನಿಮ್ಮ ಬಳಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ.
ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿರುವೆ. ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಾಸ, ಕಪಟ ವಂಚನೆ ಮೋಸ ಅಟ್ಟಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಭರತ ವಂಶ ಕುಲಾಂತಕನಲ್ಲವಯ್ಯ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದರಿಗೂ ದುಡುಕಬೇಡ, ಸಮಭಾಗವನ್ನು ಸುಖದಿಂದ ಮೋದನ. ಮುಂದೆ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಬೇಡವೈಕಧನ ಸುಯೋಧನ, ಬೇಡವೈಕಧನ, ಬೇಡವೈಕಧನ ಸುಯೋಧನ, ಉದನಹರನ ಉದನಹರನ, ಉದನಹರನ ಉದನಹರನ, ಬೇಡವೈಕಧನ ಸುಯೋಧನ,
ಸಹೋದರರಲ್ಲಿ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಬಿಟ್ಟು ಸುಖದಿಂದ ರಾಜ್ಯಭಾರ ಇದೇ ನನ್ನ ಕೊನೆ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನೀಡಿ ಸುಖದಿಂದ ಬಾಳು, ಇದೇ ನನ್ನ ಅಭಿಮತ. ಆಚಾರ್ಯರೇ, ಇದು ರಾಜ್ಯ ವರ್ಣಶಾಲೆ ಅಲ್ಲ. ರಾಜ್ಯದ ವಿಚಾರದಲ್ಲಿ ಸುಯೋಧನ, ಯಾರು ಯಾರು ಮಾತನಾಡುತ್ತಾರೆ? ವಿದುರ ಚಿಕ್ಕಪ್ಪನವರು. ನನಗೆ ಉಪದೇಶ ಮಾಡುವವರಲ್ಲಿ ನೀನು ಒಬ್ಬನು. ನಡೆಯಲಿ ನಡೆಯಲಿ ನಿನ್ನ ಅರಣ್ಯ ರೋದನ. ಸುಯೋಧನ, ನನ್ನ ರೋದನವು ಅರಣ್ಯ ರೋದನವು ಆದರೂ ಆಗಲಿ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ನಾನೀಗ ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನಮ್ಮ ಕರ್ತವ್ಯವಾಗಿರುವುದು. ಈ ವಿಚಾರ ಪಾಂಡವರು ನಿನಗೆ ಸಹೋದರರು ಅಲ್ಲವೇ? ಅವರನ್ನು ನೋಡಬೇಕಾದ ಕರ್ತವ್ಯವು ನಿನ್ನದಲ್ಲವೇ? ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಸತ್ಕರಿಸು, ಇದೇ ನನ್ನ ಅಭಿಮತವಾಗಿರುವುದು. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿ. ನಿನಗಾಗಲಿ, ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಂಡುಬರುವುದು. ಏಕೆ? ಆ ಪಾಂಡವರು ನಿರ್ದೋಷಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಮಾತನಾಡಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ಬಂದ ದೂತತ್ವದ ಕಾರ್ಯವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆಲ್ಲ ಒಡಂಬಡುವ ಬುದ್ಧಿಹೀನನಲ್ಲ, ಈ ಛಲದಂಕಮಲ್ಲ. ನನ್ನ ನರನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಧು ಮಾಡು ನಿನ್ನ ವಾಗ್ದಾನ. ಏನು ಹೇಳಿದೆ ಹಾಗಲ್ಲ ಹೇಳುವನು ಕೇಳು. ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಹಾಗಲ್ಲ ಹೇಳುವನು ಕೇಳು ಕೃಷ್ಣ. ಈ ಕೆಚ್ಚದೆಯ ಕೌರವನನ್ನು ಕೊಚ್ಚಬೇಕೆಂದನಲ್ಲವೇ ಆ ನಿನ್ನ ತುಚ್ಛ ಪ್ರೇಮ? ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ನನ್ನ ಪ್ರಾಣಮಿತ್ರ ಪಾರ್ಥ? ಅದು ಅದು ದುರಹಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ನಿರಂತರವು ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸುತ್ತಿರುವರಲ್ಲವೇ ಆ ಲಜ್ಜೆಗೆಟ್ಟ ಪಾಂಡವರು. ಅದು ಅದು ದುಸ್ಸಹವಾಸ. ಈ ದುರ್ಯೋಧನ ದುಶ್ಯಾಸನ ತುಚ್ಛರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದು ಯೋಜನೆ ಮಾಡುತ್ತಿರುವರಲ್ಲವೇ ಆ ಮತಿಗೆಟ್ಟ ಪಾಂಡವರು. ಅದು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು, ನಾವೇ ಪ್ರತಾಪ ಸಿಂಹರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ಈ ಸಭೆಯಲ್ಲಿ ನೀವಾರು ಏನೇ ಹೇಳಿದರು ಈ ಕೌರವನ ನಿರ್ಧಾರ ಎಂದಿಗೂ ಚಲಿಸಲಾರದು. ಸುಮ್ಮನೆ ಗಂಡ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದೇ ಉಚಿತ. ಸಹೋದರ ಗ್ರಜ, ಈ ಕೃಷ್ಣನಿಗೆ ನೀನೇನೆಂದು ಉತ್ತರ ಕೊಡುವೆ? ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿತು. ಕೃಷ್ಣ, ಈ ಕುರು ಸೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಹೇಳುವೆನು ಕೇಳು. ಏಡಿ ಪಾಂಡವರ ಕೂಡಿ ಮಾಡುವುದು
ಬಿಡಬಲ್ಲ ಗಂಡು ಗನಿಗಳು ನಾವು. ಅದರಲ್ಲೂ ಆ ನಿನ್ನ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶಾಸನನು ಸದಾ ಸಿದ್ಧರಾಗಿರುವರು. ಅದು ಸಮರವೇ ಸಿದ್ಧ. ಸಹೋದರ ದುರ್ಜಯ, ಅಗ್ರಜ, ಈ ಸಂಧಿಯ ವಿಚಾರದಲ್ಲಿ ಈ ಕೃಷ್ಣನಿಗೆ ನಿನ್ನ ತಾಳದ ತಕ್ಕಂತೆ ಕುಣಿಯಲು ನಾವೇನು ನೀನು ಸಾಕಿದ ದನಕರುಗಳಲ್ಲ, ಅಥವಾ ಹೇಳಿ ಪಾಂಡವರಂತೆ ಅಲ್ಲ. ನಮ್ಮ ಮಾತಿಗೆ ಸುಮ್ಮನಾಗಿ ಇಲ್ಲಿಂದ ಹೊರಡು. ಬಲೆ ಬಲೆ ಸಹೋದರ ಸಿಂಧುರಾಜ, ಕೌರವೇಶ್ವರ, ಈ ಕೃಷ್ಣನಿಗೆ ನೀನೇನೆಂದು ಉತ್ತರ ಕೊಡುವೆ? ನಿನಗೇನು ತಿಳಿದಿದೆ ಈ ವೀರರ ಹೃದಯ? ಯುದ್ಧ ಎಂದರೆ ಕಂಡ ಮನೆ ಬಾಗಿಲಲ್ಲಿ ನಿಂತು ಬೆಣ್ಣೆ ಮುದ್ದೆಯನ್ನು ಕದ್ದು ತಿಂದುವಷ್ಟು ಸುಲಭವಲ್ಲ. ಎಚ್ಚರ ತಪ್ಪಿದರೆ ನೀನು ಇಲ್ಲ, ನಿನ್ನ ಪಿಳ್ಳಂಗೋ ಸಿದ್ಧ. ಮಿತ್ರ, ಈ ಸಂಧಿಯ ವಿಚಾರದಲ್ಲಿ ಈ ಕೃಷ್ಣನಿಗೆ ನಿನ್ನ ಉತ್ತರವೇನು? ರಾಜ, ಆ ಅರ್ಜುನನ ಮೇಲಿನ ಹಾಗೆ ನನ್ನ ಹಗೆಯುತ್ತಿರುವ ಹೊರತು ಈ ರಾಜನಿಗೆ ದೃಷ್ಟವನ್ನು ರುಚಿಸುವುದಿಲ್ಲ. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಇಚ್ಛಿಸುವೆಯ. ಇದು ನಿನ್ನ ಧರ್ಮವೇ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದವನು ಏಕೋ ದಾಸನಾದೆ. ಇತವಾ ಮರತೊಡನೆ ಕೆಣಕೆ ಮುಂದೋಗ್ಬೋದು. ಘೋರ ಸಮರ
ವಲ್ಲಭನೇ ರಾಮ ವಲ್ಲಭನೇ. ಅರ್ಜುನನ ಮೇಲಿನ ಪಕ್ಷಪಾತಿ ಬುದ್ಧಿಗಿಂತ ಅರ್ಧ ರಾಜ್ಯವನ್ನು ಕೇಳಕ್ಕೆ ಬಂದಿದೆಯಾ? ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಬಲೆ ಅಲೆ ಅಂಗಾಧಿಪ ಬಲೆ. ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ರಣೆಯ ಕಂಠ ಬಿಗಿದಂತ ಆಯ್ತು. ಓಹೋ, ಮೇರೆ ಮೀರಿತು. ಮೊದನ್ಮೊತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವುದನ್ನು ಕೇಳು. ಭಾರತ ಭೂಮೇಶ ಭಾರತ ನಿರಾಕರಿಸದಿರೇ ಭಾರತ ಭೂಮೇಶ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಂದು ಸಾರಿ ದಿಟ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಧ್ವಂಸ ಮಾಡುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವುದು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಪ್ರಜಾಪಾಲನೆಯ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ನನ್ನ ಈ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಮಾವ, ಕೃಷ್ಣನಿಗೆ ಭಿಕ್ಷೆ ನೀಡಬೇಕಂತೆ. ಇದರಲ್ಲಿ ನನ್ನ ಅಪರಾಧವೇನಿದೆ ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡುವುದು ಅಧರ್ಮದ ಕಾರ್ಯ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಏಕೆ? ಆ ಪಾಂಡವರಿಲ್ಲವೇ? ಪಾಂಡವರು ಆ ಪಾಂಡವರನ್ನು ಪುರುಷ ಪ್ರಧಾನವೆಂದರುವೆಯ ಕೃಷ್ಣ. ಆ ರೋಷರಹಿತ ಪಾಂಡವರನ್ನು ಕೃಷ್ಣ ಪುರುಷ ಪ್ರಧಾನವೆಂದರುವೆಯ ಕೃಷ್ಣ. ಆ ರೋಷರಹಿತ ಪಾಂಡವರನ್ನು ಭರತ
ಕಂಡವನಾಳ್ವ ಭರತ ಕಂಡವನಾಳ್ವ ಗಂಡನೆ ಗುಂಡಿಗೆ ಉಳ್ಳವರೇ ಅವರಾಗಿದ್ದೊಡೆ ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ ಗಂಡ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು ಕೃಷ್ಣ. ಸದಾ ಕದನಕ್ಕೆಂದು ಸಿದ್ಧನಿರುವ ಈ ದುರ್ಯೋಧನನಿಗೆ ಯುದ್ಧ ಯುದ್ಧ ಯುದ್ಧದ ಭಯವನ್ನು ತೋರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರ, ಭಯಪಡಲಾಗದು, ಭಯಪಡುವುದಿಲ್ಲ ಈ ಛಲದಂಕಮಲ್ಲ. ಸ್ಥಿರನಾಗ ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದಿವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳನ್ನು ಏನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಜಶಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯೂತ ಕೆಳೆದಿದ್ದನ್ನು ಮರೆತೆಯ? ಕಪಟದ್ಯೂತ ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಹವ್ಯಾತ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಶ್ರುತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ಧರ್ಮನಿಷ್ಠರು, ಸ್ನೇಹಶೀಲರು ಆದ ಸಹೋದರ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ಹೌದು, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಯಶಸ್ಸು, ಕೀರ್ತಿ ಎಂದಿಗೂ ಲಭಿಸದು. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಆ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚೆರೆ ವೀರ ಕಟ್ಟಾಳು. ಈ ಕಲಿಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ಕರ ತೊಟ್ಟು ನಕ್ಕಳಲ್ಲ ಪಾಂಡವರ ಸತಿ ಪಾಂಚಾಲಿ. ಅಂಬೆ 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 ತೊಟ್ಟನು ಈ ಛಲವೆಂಬ ವಜ್ರ ಕವಚವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲು ತೆರೆದಿದ್ದರೂ ಸರಿ, ಕಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೆಲ್ಲವೂ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರು. ಹೋಮದ ಚರಣಗೀತೆಯನ್ನಾಡಬಲ್ಲ ಈ ಮುಕುಟೇಶ್ವರನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣು ಹಿಡಿದು ಹೋದರು. ಛಲವನ್ನು ಬಿಡೆ, ನೆಲವನ್ನು ಕೊಡೆ. 7 ಮೂರ ಹಯ್ಯೇ ಹಠ ಮಾಡಿ ಚಲಲು
ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ವೀರ ರಥಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಲನದಲ್ಲಿ. ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವೆ ಯುದ್ಧ, ಕಡಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದೇ ನಮ್ಮ ಕಡೆ ಸಂದೇಶ. ಹೋಗು, ಸಂಗ್ರಾಮಕ್ಕೆ ಬೇಕಾದ ಸಲಕರಣೆಗಳನ್ನು ಓಡಿಪಡಿಸುವಂತೆ ಎಲ್ಲ ತಿರುಗು ಪಾಂಡವರಿಗೆ ತಿಳಿಸಿಬಿಡು. ದುರ್ಯೋಧನ, ಈ ದುರ್ತಿತ ವಾಕ್ಯವನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ನಡೆಯಿರಿ, ಹೋಗೋಣ. ಅಗ್ರಜ, ಇದು ಕೌರವರ ರಾಜಸಭೆ ಅಲ್ಲ, ಪಾಂಡುನಂದರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪೃಷ್ಟರಾದ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತರಾಗಿ ನೋಡುತ್ತಿರೋರು ನೋಡೋಣ. ಸಮಯ ದೊರಕಿದರೆ ದ್ರೋಹ ಚಿಂತನೆಗೂ ಎದರತಕ್ಕವರಲ್ಲ. ಜನವರಿನ ಕುರಿತು ನಾವು ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ ನಡೆ, ಹೋಗೋಣ. ಕುಮಾರನೇ, ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ಅಪ್ಪಣೆ ಆಗುವುದು ನಮ್ದಿನೇ. ಯಾರು ಯಾರು ನನ್ನನ್ನು ಕರೆಸಿದವರು? ಯಾರು ಪುತ್ರ? ಏಕೆ ನನ್ನೊಂದಿಗೆ ಮಾತನಾಡುವ ಇಷ್ಟವಿಲ್ಲವೋ? ನಾನು ನಿನ್ನ ತಾಯಿ. ಅಗಣ್ಯ ವ್ರತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿದ್ದೇನೆ. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣ ಈ ದೇವರಲ್ಲಿ ನನ್ನ ಏಕಮಾತ್ರ ಬಾಲ್ಯದ ಕಣ್ಣುಗಳಿಂದೊಂದು ತೊಟ್ಟು ನೀರು ನನ್ನ ದೇಹದ ರಕ್ತವು ನಷ್ಟವಾದಂತೆ ಎಂದು ಭಾವಿಸುತ್ತಿದ್ದನು. ಚತುರ್ದಶ ಭುವನಗಳಲ್ಲಿ ಹುಡುಕಿದರು ತಾಯಿಯಂತಹ ಬಂಧು, ಹಿತೈಷಿಯು, ಸ್ನೇಹಿತೆಯು ಯಾರೂ ದೊರಕುವುದಿಲ್ಲ. ನಾನು ನಿನ್ನ ಹಿತಕ್ಕಾಗಿಯೇ ಹೇಳುವೆನು. ಪಾಂಡವರೊಡನೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಭೂಮಿಯನ್ನಾಡು. ಮಾತೆಯ ಮಾತನ್ನು ಆಲಿಸು ವೀರ.
ರಾಜ್ಯವನ್ನು ಅವರಿಗೆ ಕೊಟ್ಟು ಸಮಾನ ಭಾವದಿಂದ ಭೂಮಿಯನ್ನಾಳು. ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಲ್ಲ. ಇಲ್ಲ, ಈ ಜಗತ್ತೆಲ್ಲವೂ ಪ್ರತಿಭಟಿಸಿದರು ಈ ದುರ್ಯೋಧನ ಎಂದಿಗೂ ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದನ್ನು ಯುದ್ಧ ಮಾಡಿ ಪಡೆಯಲಿ. ಕೃಷ್ಣ, ಇದೇ ನಮ್ಮ ಕಡೆಯ ಸಂದೇಶ. ನಾವು ಸಮರಾಜ್ಞ ದೀಕ್ಷಿತರು. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ವೀರರಚಿತ ಶಾಸನದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಲನದಲ್ಲಿ. ಎಲ್ಲವನ್ನು ಕೇಳಿದೆಯಲ್ಲ, ನೀನಿನ್ನು ಇಲ್ಲಿಯೇ ನಿಂತಿರುವೆಯಲ್ಲ. ನೀನಿನ್ನು ಹೊರಡಬಹುದಲ್ಲ. ನನಗಿನ್ನು ಸಮಯವಿಲ್ಲ. ಸಮಯವಿಲ್ಲ. ಅಧರ್ಮ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿ? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವೆಲ್ಲಿ? ಹತಭಾಗ್ಯ ಕುಮಾರ, ಇಷ್ಟೊಂದು ಸಹನೆಯಿಂದ ಕೂಡಿದವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯಾ? ಅದು ಸಾಧ್ಯವಿಲ್ಲ ಪುತ್ರ. ನೀನು ನಾಶವನ್ನು ಹೊಂದುವೆ. ಸಂಗಡ ಕುರುಕುಲವು ನಾಶವಾಯಿತು. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಈ ದುರಾತ್ಮರು ನಿಮ್ಮನ್ನು ಬಂಧಿಸಲು ತಂತ್ರ ಹೂಡಿದವರು ದೇವ. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ಕೈ ಜೋಡಿಸಿ ಬೇಡುವೆನು, ನೀನಿಲ್ಲಿಂದ ಕೂಡಲೇ ಹೊರಟು ಹೋಗು. ಸಜ್ಜನರಿಂದ ಪರಿತ್ಯಕ್ತವಾದ, ದೇವರನ್ನು ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ರಾಜಮಹಿಷಿ, ದುರ್ಯೋಧನನಿಗೆ ಹೆದರಿ ನಾನಿಲ್ಲಿಂದ ಪಲಾಯನ ಮಾಡಲಿ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡಿದ ಈ ಕೃಷ್ಣನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೆದರುವುದೇ ತಾಯಿ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದೆಂಬುದನ್ನು ನೀನು ತಿಳಿದಿರುವೆಯಾ? ಇದರ ಒಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೇ ನಡೆಯುವು. ಆಕಾಶದ ಗ್ರಹತಾರೆಗಳು ಮಕ್ಕಳ ತಿರುಗುಲಿನಂತೆ ಕುಣಿಯತೊಡಗುವವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಈ ಬಲಹೀನನಾದ ಮನುಷ್ಯನಿಗೆ ಹೆದರುವುದೇ ತಾಯಿ? ಭಯವಲ್ಲ ಪ್ರಭು. ಆಕಾಶ ಭೂಮಿಗಳ ಅಳಂಕವಾದ ಕಾಳಿಂಗನ ಶಿರದಿ ನಾಡಿನ ಪಾದ. ಆಕಾಶ ಭೂಮಿಗಳ ಅಳಂಕವಾದ ಕಾಳಿಂಗನ ಶಿರದಿ ನಾಡಿನ ಪಾದ. ಕಾಲನದಿ ಕಲ್ಲಾದ ಕತ್ತಿಗೆ ಜೀವವ ತಂದ. ಕಾಲನದಿ ಕಲ್ಲಾದ ಕತ್ತಿಗೆ ಜೀವವ ತಂದ. ರಂಗನ ಪಾದವ ನಂಬಿದೆಯಯ್ಯ, ಓ ಪಾಂಡುರಂಗ ಪ್ರಭಾನಿಕನ ವೇಣುಗೋಪಾಲ. ಪಾವನ ಪಾದಗಳ ಮಂಡಿಯ ಬಣ್ಣಿಸಿ ಮಾತುಗಳ ಕಾಣಿದ ತಂದೆ ವಿಠಲ. ಓ ಪಾಂಡುರಂಗ ಪ್ರಭಾನಿಕನ 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 ದಾನವಿ ವಿಜಯ ಯದುಪತಿಗೆ ಶತ್ರುಗಳ ಭಯ, ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯ, ಗದಾ ಚಕ್ರ ಪಾಣಿಗೆ ವಿರೋಧಿಗಳ ಚಿಂತೆ. ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ,
ಆದರೆ ನನ್ನ ಸಮ್ಮುಖದಲ್ಲಿ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗಾರನ ಪುತ್ರನ ಕೈಯಿಂದ. ಹೋಗು ಪ್ರಭು, ಈ ಭಕ್ತಳ ಪ್ರಾರ್ಥನೆಯನ್ನು ಮನ್ನಿಸು. ನನ್ನ ಈ ಚರಣಗಳನ್ನು ಮುಟ್ಟಿ ಬೇಡುವೆನು, ಈ ಸ್ಥಾನವನ್ನು ತ್ಯಾಗ ಮಾಡಿ. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ಏಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆ. ಆದರೆ ನಾನು ಯಾವ ಮಹತ್ತರ ಆಸೆಯಿಂದ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲಿಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವೆನೆಂದು ಆಲಂಗಿಸಲು ಬಂದೆ. ಆದರೆ ಅವನ ಔದಾತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರಿಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾದವು. ಆಸೆಯಿಂದ ಬಂದ ನಾನು ನಿರಾಸೆಯಿಂದ ಹಿಂದಿರುಗುವೆ. ಈ ದಿನ ನಿನ್ನ ಸಲುವಾಗಿ ಏಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆ. ಇನ್ನೆಲ್ಲಿ ಪಲಾಯನ ಮಾಡುವೆ? ನಿಲ್ಲು ವಂಚಕ! ದುರ್ಯೋಧನ, ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುಕುಲದ ಕಳಂಕ. ನಿನ್ನೆ ವರ್ತನೆ ಅಕ್ಷಮ್ಯ ಅಪರಾಧ. ಆ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನು ಆಗಲೇ ನಿರ್ಣಯಿಸಿ ಉಚಿತ ಸಲಹೆಯನ್ನೇ ಇಟ್ಟಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಸಾರ್ವಭೌಮ, ಅದನ್ನು ನನ್ನ ಬಾಯಿಂದ ಕೇಳುವ ಮೊದಲು ನಮ್ಮ ಮಾವನವರು ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನನಗಾಗಲೇ ಮುಖ್ಯ ಸಲಹೆಯನ್ನೇ ಇಟ್ಟಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನಮ್ಮ ಅದ್ಭುತವಾದ ಸತ್ಕಾರವನ್ನು. ನಿನ್ನ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿ ಸ್ವೀಕರಿಸುವೆನು. ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಗ್ರಜ, ಬಂಧಿಸು ಈ ಕಪಟಿಯನ್ನು. ಯಾರನ್ನು ಬಂಧಿಸಿದರು ಮಂದಮತಿಗಳ? ನಿನ್ನನ್ನು, ನಿನ್ನ ಅಂಗಾಂಗವನ್ನು ಬಂಧಿಸಿ ನಿನ್ನ ತೊಡಗುದನಕ್ಕೆ ಕಳಿಸುತ್ತೇನೆ. ಈಗ ನನ್ನನ್ನು ಬಂಧಿಸಿ ಬಟ್ಟೆಯಿಂದ ಬುದ್ಧಿಯನ್ನು. ದುಶಾಸನ ಅಗ್ರಜ, ಯಾರನ್ನು ಬಂಧಿಸಲಿ? ಎಲ್ಲರೂ ಮಾಯೆ ಮಾಯೆ ಮಾಯೆ. ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ?
ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರಾ? ಅದು ನಿಮ್ಮಿಂದ ಸಾಧ್ಯವಿಲ್ಲ. ಈಗ ನನ್ನನ್ನು ಬಂಧಿಸಿ. ಛಲದಂಕ ಮಲ್ಲ ದುರ್ಯೋಧನ, ಎಲ್ಲಿ ನಿನ್ನ ಛಲ? ಓಹೋ, ಕಪಟ ನಾಟಕ. ಶಕುನಿ, ಕರ್ಣ, ಸೈಂಧವ, ಅಣ್ಣನ ಆಜ್ಞಾಧಾರಕ ದುಶ್ಯಾಸನ, ಬಲೆ ಬಲೆ. ಕರ್ಣ, ನಿನ್ನೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡುವುದಿದೆ. ನನ್ನ ಬಳಿ ಬರುವೆಯಾ? ಆಗಬಹುದು.